ಸೊ ಈಗ ಮೆನ್ಸ್ಟ್ರಲ್ ಪೀರಿಯಡ್ಸ್ ಬಗ್ಗೆ ಮಾತಾಡೋಣ. ಸೊ ಈ ಮೆನ್ಸ್ಟ್ರಲ್ ಪೀರಿಯಡ್ಸ್ಗೆ ಯಾವುದು ಮುಖ್ಯ ಅಂದ್ರೆ ಈ ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಮಾಂಸಾಹಾರ ಯಾರು ತಗೊಳ್ತಾರೋ, ಒಂದು ರಿಸರ್ಚ್ ನಡೆದಿದೆ. ಒಬ್ಬ ಸೈಂಟಿಸ್ಟ್ ಒಂದು ಟೀಮ್ ಸೇರಿ ಒಂದು ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ಮಾಂಸಾಹಾರ ತಿನ್ನೋರು ಬರ್ತಾರೆ ಅವ್ರ ಹತ್ರ, ಮಾಂಸಾಹಾರ ತಿಂದೇ ಇರೋರು, ಸಾತ್ವಿಕ ಆಹಾರ ನಿರ್ಗುಣ ಆಹಾರ ತಗೊಳ್ಳೋರು ಕೂಡ ಬರ್ತಾರೆ. ಸೊ ಇವರಲ್ಲಿ ಅವರು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಇದ್ದಾಗ ಅವರಲ್ಲಿ ರಿಸರ್ಚ್ ಮಾಡಿದ್ದಾರೆ. ಸೊ ಆಗ ಏನ್ ಗೊತ್ತಾಯ್ತು ಅಂದ್ರೆ, ಯಾರು ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಇದ್ದೀರೋ ಅವರಲ್ಲಿ ಈ ಪ್ರೆಗ್ನೆನ್ಸಿ ಬರೋ ಚಾನ್ಸಸ್ ಪೂರ್ತಿ ಲೆಸ್ ಆಗ್ಬಿಟ್ಟಿದೆ. ಸೊ ಅವ್ರಿಗೆ ಪ್ರೆಗ್ನೆನ್ಸಿ ಬರ್ಬೇಕು ಅಂದ್ರೇನೆ ಕಷ್ಟ ಆಗ್ತಾ ಇದೆ. ಆದ್ರೆ ಈ ಸಾತ್ವಿಕ ಆಹಾರ ತಗೊಳ್ಳೋರಲ್ಲಿ ತುಂಬಾ ಕಡಿಮೆ ಪರ್ಸೆಂಟ್ ಆ ಒಂದು ಇಶ್ಯೂಸ್ ಬರೋದು. ಬಟ್ ಈ ಮಾಂಸ ಯಾರು ಸೇವನೆ ಮಾಡ್ತಾ ಇದ್ದಾರೋ, ಎಸ್ಪೆಷಲಿ ಈ ಪ್ರಾಸೆಸ್ಡ್ ಮಾಂಸ ಇದೆ ಎಲ್ಲ ಕೂಡ, ಅದರಲ್ಲಿ ತುಂಬಾ ಏನಂತವೆ ಕೆಮಿಕಲ್ಸು, ಅಡಿಟಿವ್ಸು ಇದೆಲ್ಲ ಆಡ್ ಮಾಡ್ತಾರೆ ಮಾಸ್ಟರ್ಸ್. ಈಗ ಏನಾದ್ರೂ ಒಂದು ಸತ್ ಹೋದ್ರೆ ಹೆಚ್ಚು ಸಮಯ ಅದು ಇರೋದಿಲ್ಲ, ಆದ್ರೆ ಅದು ಅಲ್ಲಿ ತಂದು ಮಾರೋವರೆಗೂ ಕೂಡ ಅದು ಇರ್ಬೇಕು. ಯಾವಾಗ್ಲೂ ಎಷ್ಟೋ ದಿನಗಳದು ಫ್ರೆಶ್ ಆಗಿರ್ಬೇಕು ಅಂದ್ರೆ ಅದನ್ನ ಪ್ರಾಸೆಸ್ ಮಾಡ್ತಾರೆ, ಅದಕ್ಕೆ ಕೆಮಿಕಲ್ಸ್ ಸೇರಿಸ್ತಾರೆ, ಅದೆಲ್ಲ ಪ್ರಿಸರ್ವೇಟಿವ್ಸು, ಎಷ್ಟೋ ಅಡಿಟಿವ್ಸು ಇದೆಲ್ಲ ಆಡ್ ಮಾಡಿ ನಮಗೆ ಗೊತ್ತಿಲ್ಲ. ಸೊ ಅದೆಲ್ಲ ಆಡ್ ಮಾಡಿ ಅದನ್ನ ಅಲ್ಲಿ ಮಾರಾಟಕ್ಕೆ ಇಡ್ತಾರೆ. ಸೊ ಅದನ್ನ ಯಾರು ಸೇವನೆ ಮಾಡ್ತಾ ಇದ್ರೋ ಅವರಲ್ಲಿ ಈ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಅಂತೂ ಆಲ್ಮೋಸ್ಟ್ ನಿಲ್ ಅಂತಾನೆ ಹೇಳಿದ್ದಾರೆ. ಈ ಒಂದು ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದಾರಲ್ವಾ, ಆ ಒಂದು ಎಷ್ಟೋ ಎಕ್ಸ್ಪೆರಿಮೆಂಟ್ ಅಂದ್ರೆ 2 ಮಾಡಲ್ಲ ಮಾಸ್ಟರ್ಸ್, ಒಂದು 100 ಎಕ್ಸಾಂಪಲ್ಸ್ ತಗೊಳ್ತಾರೆ, ಅಥವಾ ಒಂದೊಂದ್ಸತಿ 500 ಎಕ್ಸಾಂಪಲ್ಸ್ ತಗೊಳ್ತಾರೆ, 500 ಮೆಂಬರ್ಸ್ ನ ರಿಸರ್ಚ್ ಮಾಡ್ತಾರೆ. ಆಗ ಆ ಒಂದು ಡೇಟಾ ಇಂದ ನಮಗೆ ಹೇಳ್ತಾರೆ ಆ ಸೈಂಟಿಸ್ಟ್. ಸೊ ಈ ಮಾಂಸ ತಿನ್ನೋವರಲ್ಲಿ ಆ ಒಂದು ಚಾನ್ಸಸ್ ಅನ್ನೋದು, ಆ ಪ್ರೆಗ್ನೆನ್ಸಿಗೆ ಆಗೋ ಚಾನ್ಸಸ್ ಅನ್ನೋದು ತುಂಬಾ ಕಡಿಮೆ ಅಂತ ಆಯ್ತು ಅಂತ ಅವರು ನಿರ್ಧಾರ ಮಾಡಿ ಹೇಳಿದ್ದಾರೆ. ಆದ್ರೆ ಈ ಸಸ್ಯಾಹಾರ ತಗೊಳ್ಳೋರಲ್ಲಿ ಅಂಥ ಪ್ರಾಬ್ಲಮ್ಸ್, ಇಶ್ಯೂಸ್ ತುಂಬಾ ಕಡಿಮೆ ಇದೆ ಅಂತ ಅವರು ಕಂಡು ಹಿಡಿದಿದ್ದಾರೆ. ಸೊ ಏನಾಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅನ್ನೋದು ಒಂದಿದೆ. ನಿನ್ನೆ ವಿಶಾಲಾಕ್ಷಿ ಮೇಡಮ್ ಅವರು ತಿಳಿಸಿದ್ದಾರೆ ಅಲ್ವಾ, ಯಾವ ತರ ಹಾರ್ಮೋನ್ಸ್, ಎಲ್ಲೆಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ ಅಂತ. ಸೊ ಈ ಎಂಡೋಕ್ರೈನ್ ಸಿಸ್ಟಮ್ ಅನ್ನೋದು ಏನು ಅಂದ್ರೆ, ಈ ಒಂದು ನೆಟ್ವರ್ಕ್, ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ. ಈ ಒಂದು ಹಾರ್ಮೋನ್ಸ್ ನ ಒಂದು ನೆಟ್ವರ್ಕ್ ಈ ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ. ಕೇವಲ ಈ ಪ್ರೆಗ್ನೆನ್ಸಿ, ಮೆನ್ಸ್ಟ್ರೇಷನ್ ಒಂದೇ ಅಲ್ಲ, ಇದರಿಂದ ನಮ್ಮ ಬಾಡಿಯಲ್ಲಿ ನಡೆಯುವಂತಹ ತುಂಬಾ ಒಂದು ಪ್ರಾಸೆಸಸ್ ಎಲ್ಲ ಕೂಡ ಇದು ರೆಗ್ಯುಲೇಟ್ ಮಾಡುತ್ತೆ, ಈ ಒಂದು ಎಂಡೋಕ್ರೈನ್ ಸಿಸ್ಟಮ್ ಅನ್ನೋದು. ಸೊ ಈ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ತುಂಬಾ ಪ್ರಭಾವ ಬೀಳ್ತಾ ಇದೆ. ಆ ರೆಗ್ಯುಲೇಷನ್ ಅನ್ನೋದು ಇಲ್ಲ. ಯಾವಾಗ ಈ ಮಾಂಸ ಸೇವನೆಯನ್ನು ಮಾಡ್ತಾ ಇದ್ರು ಅವರಲ್ಲಿ ಈ ಎಂಡೋಕ್ರೈನ್ ಸಿಸ್ಟಮ್ ಡ್ಯಾಮೇಜ್ ಆಗಿ ಹೆಚ್ಚಾಗಿ ಹಾರ್ಮೋನ್ಸ್ ರಿಲೀಸ್ ಆಗೋದು, ಅಥವಾ ತುಂಬಾ ಕಡಿಮೆ ಹಾರ್ಮೋನ್ಸ್ ರಿಲೀಸ್ ಆಗೋದು, ಈ ತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ನಡೀತಾ ಇದೆ ಈ ಮಾಂಸಾಹಾರ ಸೇವನೆಯಿಂದ. ಹಾಗೆಯೇ ಈ ಮಾಂಸಾಹಾರ ಸೇವನೆ ಮಾಡ್ತಾ ಇರುವಾಗ ಏನಾಗತ್ತಂದ್ರೆ, ನಮ್ಮ ದೇಹಕ್ಕೆ ಬೇಕಾಗಿರುವ ಇನ್ಸುಲಿನ್ ಅನ್ನೋದು ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇರೋದಿಲ್ಲ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಇರಲ್ಲ. ಹಾಗೇನೆ ಉರಿಯೂತ, ಇನ್ಫ್ಲಮೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ಮಾಂಸಾಹಾರ ಗೊತ್ತಿಲ್ಲ, ನಮ್ಮ ಒಳಗೆ ಎಲ್ಲ ಇದು ನಡೀತಾ ಇದೆ. ನಾವೇನ್ ಅನ್ಕೊಂತಾ ಇದೀವಿ, ನನಗೆ ಪ್ರೋಟೀನ್ ಬೇಕು, ನನಗೆ ಒಂದು ಫ್ಯಾಟ್ ಬೇಕು, ಇದು ನನ್ನ ದೇಹಕ್ಕೆ ಇದು ಬೇಕು, ಅದು ಬೇಕು ಅನ್ಕೊಂತಾ ಇದೀವಿ. ಬಟ್ ನಮ್ಮ ದೇಹದ ಮೇಲೆ ಈ ಮಾಂಸಾಹಾರ ಅನ್ನೋದು ಎಷ್ಟು ಪ್ರಭಾವ ಬೀಳ್ತಾ ಇದೆಯೋ ನೋಡಿ ಮಾಸ್ಟರ್ಸ್. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಲ್ಲ, ಆ ಎಂಡೋಕ್ರೈನ್ ಸಿಸ್ಟಮ್ ಡ್ಯಾಮೇಜ್ ಆಗ್ತಾ ಇದೆ, ಆ ರೆಗ್ಯುಲೇಷನ್ ಅನ್ನೋದು ಇರಲ್ಲ. ಹಾಗೇನೆ ಇನ್ಫ್ಲಮೇಷನ್ ಹೆಚ್ಚಾಗ್ತಾ ಇದೆ, ಸ್ಟ್ರೆಸ್ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವುಗಳು ಕೂಡ ಪ್ರೆಗ್ನೆನ್ಸಿ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ತೋರಿಸುತ್ತೆ ಮಾಸ್ಟರ್ಸ್. ಸೊ ಇವೆಲ್ಲ ತುಂಬಾನೇ ಮುಖ್ಯ. ಹಾರ್ಮೋನಲ್ ಬ್ಯಾಲೆನ್ಸ್ ಆಗಿರೋದು ತುಂಬಾ ಮುಖ್ಯ.
ಪ್ರೆಗ್ನೆನ್ಸಿಗೆ ಅಥವಾ ಮೆನ್ಸ್ಟ್ರೇಷನ್ ಸೈಕಲ್. ಯಾವಾಗ ಇಲ್ಲಿ ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ತಾ ಇದ್ರು, ಇವೆಲ್ಲ ಕೂಡ ನಮ್ಮ ತಗೊಳ್ಳೋರ ಆ ಒಂದು ದೇಹದಲ್ಲಿ ಇವೆಲ್ಲ ಕೂಡ ನಡೀತಾ ಇದೆ ಮಾಸ್ಟರ್ಸ್. ಸೊ ನೆಕ್ಸ್ಟ್ ಮೆನ್ಸ್ಟ್ರೇಷನ್ ಸೈಕಲ್. ಮೆನ್ಸ್ಟ್ರೇಷನ್ ಸೈಕಲ್ಗೆ ಯಾವಾಗ ಈ ಹಾರ್ಮೋನ್ಸ್ ಅನ್ನೋದು ಸರಿಯಾಗಿ ರಿಲೀಸ್ ಆಗುತ್ತೋ, ಯಾವ ಸಮಯಕ್ಕೆ ಯಾವ ಹಾರ್ಮೋನ್ ಎಷ್ಟು ಶಾತದಲ್ಲಿ ಬೇಕೋ ಅಷ್ಟು ರಿಲೀಸ್ ಆದಾಗ ಆ ಪೀರಿಯಡ್ಸ್ ಅನ್ನೋದು ರೆಗ್ಯುಲರೈಸ್ ಆಗುತ್ತೆ, ಏನೂ ತೊಂದರೆಗಳಿಲ್ಲದೆ ಚೆನ್ನಾಗಾಗುತ್ತೆ. ಆದ್ರೆ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಈ ಇನ್ಫ್ಲಮೇಷನ್ ಕೂಡ ಆಗ್ತಾ ಇದೆ. ಅಂದ್ರೆ ನಮ್ಮ ಒಂದು ಅವಯವಗಳು ಉರಿಯೂತಕ್ಕೆ ಒಳಗಾಗುತ್ತೆ. ಸೊ ಆ ನಿಯಂತ್ರಣ ಅನ್ನೋದು ಇರೋದಿಲ್ಲ. ಸೊ ಈ ಎರಡು ಮುಖ್ಯ ಕಾರಣಗಳಿಂದ ಆ ಮೆನ್ಸ್ಟ್ರಲ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಸೊ ಈ ಮಾಂಸಾಹಾರ ತಿನ್ನೋದ್ರಲ್ಲಿ ಅವಾಗ ನಾನು ಹೇಳಿದ್ದೀನಿ, ತುಂಬಾ ಅಡಿಟಿವ್ಸ್, ಪ್ರಿಸರ್ವೇಟಿವ್ಸ್ ಅದಕ್ಕೆ ಆಡ್ ಮಾಡೋದ್ರಿಂದ, ಹಾಗೇನೆ ಫ್ಯಾಟ್ಸ್ ನೀವು ನೋಡಿದ್ರೆ ಆ ಮಾಂಸದ ಕೊಬ್ಬು ಅನ್ನೋದು, ಫ್ಯಾಟ್ ಅನ್ನೋದು ತುಂಬಾ ಇರುತ್ತೆ ಮಾಸ್ಟರ್ಸ್. ಸೊ ಈ ಕೊಬ್ಬು ನಮ್ಮ ದೇಹದಲ್ಲಿ ಏನ್ ತಿಂತೀವೋ, ಯಾವ ಆಹಾರದಲ್ಲಿ ಏನ್ ಗುಣ ಇದೆಯೋ ಅದೇ ನಮ್ಮ ಒಳಗೆ ಬರುತ್ತೆ. ಸೊ ಆ ಕೊಬ್ಬು ಎಲ್ಲ ಬಂದ್ಬಿಟ್ಟು ಇನ್ಫ್ಲಮೇಷನ್ ಆಗ್ತಾ ಇದೆ, ಉರಿಯೂತ ಅನ್ನೋದು ಆಗ್ತಾ ಇದೆ ಒಳ ಆ ಒಂದು ಆರ್ಗನ್ಸ್ ನಲ್ಲಿ. ಹಾಗೇನೆ ಈಗ ನೋಡಿದ್ರೆ ಯಾವ ಪ್ರಾಣಿ ಆದ್ರೂ ನೀವು ಗಮನಿಸಿ, ತುಂಬಾ ಖುಷಿಯಾಗಿ ಸತ್ತೋಗುತ್ತಾ, ಅಥವಾ ಎಷ್ಟೋ ಕಷ್ಟಪಟ್ಟು ನರಕವನ್ನು ಅನುಭವಿಸಿ ಅದು ಸಾಯ್ತಾ ಇದೆಯಾ? ಒಂದು ಕ್ಷಣ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾವು ಗಮನಿಸೋಣ. ನಮ್ಮ ಸುತ್ತಲೂ ಯಾರಾದ್ರೂ ಸತ್ತೋಗ್ತಾ ಇದ್ರೆ, ನಮ್ಮ ಮೇಲ್ಗೆ ಏನಾದ್ರೂ ಒಂದು ತೊಂದರೆ ಬಂದಿದೆ ಅಂದ್ರೆ ನಾವು ಎಷ್ಟು ಗಡ 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 ಅನ್ಕೊಂಡ್ ನಡಕ್ತಾ ಇರ್ತೀವಿ. ಮತ್ತೆ ಅದ್ರಲ್ಲಿ ಒಂದು ಪ್ರಾಣಿಯ ಒಂದು ಸಾವು ಅನ್ನೋದು ಎಷ್ಟು ಹಿಂಸಾಯುತವಾಗಿದೆಯೋ ನಮ್ಗೆ ಈಗ ಗೊತ್ತು ಮಾಸ್ಟರ್ಸ್. ಅದನ್ನ ಸ್ಲಾಟರ್ ಹೌಸ್ ಅಲ್ಲಿ ಇಟ್ಟು ಅವುಗಳಿಗೆ ಇರೋದಕ್ಕೆ ಜಾಗ ಇರಲ್ಲ. ಮತ್ತೆ ಅದು ಬೇಗ ಬೆಳಿಬೇಕು ಅಂತ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅದಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಆ ಒಂದು ಚೆನ್ನಾಗಿ ಆ ಮಾಂಸ ತಯಾರಾಗ್ಬೇಕು, ಅದಕ್ಕೆ ಒಂದು ಪ್ರಾಣಿಗೆ ಒಂದು ಲಿಮಿಟ್ ಅನ್ನೋದು ಇರುತ್ತೆ, ಇಷ್ಟು ಬೆಳೆಯುತ್ತೆ, ಎಷ್ಟು ವರ್ಷಗಳ ಜೀವನ ಕಾಲ, ಇದೆಲ್ಲ ಇರುತ್ತೆ. ಆದ್ರೆ ನಮಗೆ ಹೆಚ್ಚು ಬೇಕಲ್ವಾ? ಈಗ ಈ ಒಂದು ಇರೋ ಜನಾಭಾಕ್ಕೆ ಎಲ್ಲದಕ್ಕೂ ಕೂಡ ಆ ಮಾಂಸಾಹಾರ ಸಪ್ಲೈ ಮಾಡ್ಬೇಕು ಅಂದ್ರೆ ಅದು ಹೆಚ್ಚಾಗಿ ಬೇಕು ಮಾಂಸ ಅನ್ನೋದು. ಹಾಗಾಗಿ ಅವುಗಳಿಗೆ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಏನ್ ಹಾರ್ಮೋನ್ಸ್ ಅವುಗಳಿಗೆ ಇಂಜೆಕ್ಟ್ ಮಾಡ್ತಾ ಇದ್ರು, ನಾವು ಅದನ್ನ ಆಹಾರ ಸೇವನೆ ಮಾಡಿದಾಗ ಅವೆಲ್ಲ ಕೂಡ ಡೈರೆಕ್ಟ್ಲಿ ನಮ್ಮ ದೇಹದೊಳಗೆ ಪ್ರವೇಶ ಮಾಡ್ತಾ ಇದೆ ಸ್ನೇಹಿತರೆ. ಸೊ ನೋಡಿ, ಆ ಹಾರ್ಮೋನ್ಸ್ ಅವುಗಳಿಗೇನೆ ಅಷ್ಟು ಕಷ್ಟ ಕೊಡ್ತಾ ಇದ್ರೆ, ಇನ್ನ ಯಾವಾಗ ಈ ಹಾರ್ಮೋನ್ಸ್ ಅನ್ನೋದು ಅದರಲ್ಲಿ ಇಂಜೆಕ್ಟ್ ಮಾಡಿರೋದು ನಮ್ಮ ದೇಹದೊಳಗೆ ಪ್ರವೇಶ ಮಾಡುತ್ತೋ, ನಮ್ಮ ದೇಹದ ಒಳಗೆ ಕುತಲವಾಗ್ಬಿಡುತ್ತೆ ಮಾಸ್ಟರ್ಸ್. ಪಾಪ ಅದು ನಮ್ಮ ದೇಹ ಏನೋ ಒಂದು ಫಾರಿನ್ ಐಟಮ್ ಬಂದ್ಬಿಡತ್ತೆ. ಹೇಗೆ ಅದು ನಿಭಾಯಿಸ್ಬೇಕು ನಮ್ಮ ದೇಹಕ್ಕೆ ಗೊತ್ತಾಗಲ್ಲ. ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಈ ಒಂದು ನಾವು ತಗೊಳ್ಳುವಂತಹ ಸರಿ ಅಲ್ಲದ ಒಂದು ಸತ್ ಹೋಗಿದ ಆಹಾರದಿಂದ. ಸೊ ಒಂದು ಪ್ರಾಣಿ ಸತ್ ಹೋಗ್ತಾ ಇರುವಾಗ ಯಾವ ತರ ಇಮೋಷನ್ಸ್ ಇರತ್ತೋ, ನಾನು ಅವಾಗ್ನೇ ಕೇಳಿದ್ದೀನಲ್ವಾ, ಬೇರೆ ಇಮೋಷನ್ಸ್ ಕೂಡ ನಮ್ಮಲ್ಲಿ ಬರ್ತಾ ಇದೆಯಾ ಅಂತ. ಡೈರೆಕ್ಟ್ಲಿ ಈ ಒಂದು ಪ್ರಾಣಿಗಳ ಒಂದು ಇಮೋಷನ್ಸ್ ನಮ್ಮ ದೇಹದೊಳಗೆ ಪ್ರವೇಶ ಆಗ್ತಾ ಇದೆ. ಸೊ ಯಾವಾಗ ನಾವು ಒಂದು ಮೊಟ್ಟೆಯನ್ನು ತಗೊಳ್ತೀವೋ, ಆ ಮೊಟ್ಟೆ ಏನು ಖುಷಿಯಾಗಿ ಬರ್ತಾ ಇಲ್ಲ. ಆ ಒಂದು ಮೊಟ್ಟೆಯಲ್ಲಿ ಮೊಟ್ಟೆ ಬರ್ಬೇಕು ಅಂದ್ರೆ ಆ ಒಂದು ಕೋಳಿ ಫಾರ್ಮ್ಗೆ ಹೋಗಿ ನೋಡಿದಾಗ, ಅಥವಾ ವಿಡಿಯೋಸ್ ನೋಡಿ, ಎಷ್ಟೋ ವಿಡಿಯೋಸ್ ಇದೆ, ಅವುಗಳನ್ನ ತುಂಬಾ ಚಿಕ್ಕ ಜಾಗದಲ್ಲಿ ಇಟ್ಬಿಟ್ಟು ಅವುಗಳಿಗೆ ಇಂಜೆಕ್ಷನ್ಸ್ ಕೊಡ್ತಾ ಹೆಚ್ಚು ಆ ಮೊಟ್ಟೆಗಳನ್ನ ಕೊಡೋ ತರ ಮಾಡ್ತಾ ಇದ್ದಾರೆ. ತಿಂಗಳಿಗೆ ಒಂದು 15 ಮೊಟ್ಟೆ ಅಷ್ಟು ಕೊಡ್ಬೋದು, ಆದ್ರೆ ತಿಂಗಳಿಗೆ 150 ಮೊಟ್ಟೆಗಳು, 200 ಮೊಟ್ಟೆಗಳು ಕೊಡೋ ತರ ಅವುಗಳಿಗೆ ಫುಡ್, ಹಾರ್ಮೋನ್ಸ್, ಇಂಜೆಕ್ಷನ್ಸ್ ಮುಖಾಂತರ ಅವುಗಳನ್ನ ಆ ತರ ಮಾಡ್ತಾ ಇದ್ದಾರೆ. ಅದೇ ತರ ಜಾಗ ಇರಲ್ಲ, ಒಂದಕ್ಕೊಂದು ತಗಲ್ಕೊಂತ ಪಾಪ ನರಕವನ್ನು ಅನುಭವಿಸುತ್ತೆ. ನಂತರ ಇನ್ನ ಯಾವಾಗ ಅದು ಮೊಟ್ಟೆ ಕೊಡೋದಕ್ಕೆ ಆಗೋಯ್ತೋ, ಇನ್ನ ಅದು ಸ್ಲಾಟರ್ ಹೌಸ್ಗೆ ತರಿಸಿ ಕಳಿಸಿ ಅದನ್ನ ಕಟ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಆ ಕೋಳಿ ಏನೇನು ಅಂಡರ್ಗೋ ಆಗ್ತಾ ಇದೆಯೋ ಅಲ್ಲಿರುವಾಗ ಅದರ ಸ್ಟ್ರೆಸ್, ಅದಕ್ಕೆ ಅದರ ಒಂದು ಗ್ರೋತ್ ಹೆಚ್ಚಾಗಿರೋದಕ್ಕೆ ಅದಕ್ಕೆ ಕೊಟ್ಟಿರುವ ಒಂದು ಇಂಜೆಕ್ಷನ್ಸ್ ಮೂಲಕ, ಇದರ ಮೂಲಕ
ಏನೇನು ಅದು ಪಡೀತಾ ಇದೆಯೋ, ಆ ದುಃಖ, ನೋವು, ಕೋಪ, ಅಸಹ್ಯ, ದ್ವೇಷ ಬರುತ್ತಾ ಇಲ್ವಾ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ? ನಮಗೇನೆ ಒಂದು ಸ್ವಲ್ಪ ಇನ್ಕಂಫರ್ಟಬಲ್ ಫೀಲ್ ಆದ್ರೇನೆ ನಮ್ಮಲ್ಲಿ ಎಷ್ಟೋ ಇಮೋಷನ್ಸ್ ಹೊರಗೆ ಬರುತ್ತೆ. ಮತ್ತೆ ಅದ್ರಲ್ಲಿ ಈ ಒಂದು ಆನಿಮಲ್ಸ್ ಅಲ್ಲಿ ಎಷ್ಟೊಂದು ಇಮೋಷನ್ಸ್ ಇರ್ಬೋದು. ತನ್ನ ಕಣ್ಣುಗಳ ಮುಂದೆನೆ ತನ್ನ ಒಂದು ಮಗುವನ್ನ ಸಾಯಿಸ್ತಾ ಇದ್ದಾಗ ಒಂದು ಶೀಪ್ಗೆ, ಗೋಟ್ಗೆ ಅಥವಾ ಒಂದು ಕೋಳಿಗೆ ಯಾವ ತರ ಇರುತ್ತೆ, ಅವೆಲ್ಲ ಡೈರೆಕ್ಟ್ಲಿ ನಮ್ಮ ದೇಹದೊಳಗೆ ಪ್ರವೇಶಿಸ್ತಾ ಇದೆ ನಮ್ಮ ಆಹಾರದ, ನಾವು ತಗೊಳ್ಳುವಂತಹ ಆಹಾರದ ಮೂಲಕ. ಸೊ ನೀವೇ ನಿಮ್ಮ ಒಂದು ಬುದ್ಧಿಯಿಂದ ನಾವೆಷ್ಟೋ ಈಗ ಓದ್ತಾ ಇದೀವಿ, ಜ್ಞಾನ ತಿಳಿತಾ ಇದೀವಿ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವೇ ಯೋಚನೆ ಮಾಡಿ, ಯಾವ ತರ ಆಹಾರವನ್ನು ನಾನು ಸೇವನೆ ಮಾಡಬೇಕು, ಯಾವ ತರ ಎಷ್ಟು ಸೇವನೆ ಮಾಡ್ಬೇಕು, ಯಾವುದು ಸೇವನೆ ಮಾಡ್ಬೇಕು ಅನ್ನೋದನ್ನ ನೀವೇ ಗಮನಿಸಿ. ಈಗ ಒಬ್ಬ ಹುಡುಗಿ ಪೀರಿಯಡ್ಸ್ ಫಸ್ಟ್ ಟೈಮ್ ಆದಾಗ ನೀವು ಗಮನಿಸಿದ್ರೆ ಆಹಾರ ಎಷ್ಟು ಕೇರ್ಫುಲ್ ಆಗಿ ಕೊಡ್ತಾರೆ. ಹೆಚ್ಚು ಹೆಚ್ಚು ಖಾರ ಇರೋದು ಕೊಡಲ್ಲ, ತುಂಬಾ ಒಂದು ಹೆಚ್ಚು ತುಪ್ಪ, ಹೆಚ್ಚು ಬೇಳೆ ಇದೆಲ್ಲ ಹಾಕಿ ಒಂದು ಅದ್ಭುತವಾದ ಆಹಾರ ಕೊಡ್ತಾರೆ. ಯಾಕೆ? ಆ ಆಹಾರ ಅನ್ನೋದು ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಆ ಒಂದು ಋತುಚಕ್ರದ ಸಮಯದಲ್ಲಿ ಪ್ರತಿಯೊಬ್ಬ ಸ್ತ್ರೀ ಒಂದು ದೇವತಾ ಮೂರ್ತಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಎನರ್ಜಿ ಅನ್ನೋದು ಅವ್ರ ಒಳಗೆ ಬರುತ್ತೆ. ಹಾಗಾಗಿಯೇ ಪ್ರತಿಯೊಂದು ನಾವು ಎಷ್ಟೋ ಕೇರ್ ತಗೋಬೇಕು. ಅವ್ರಿಗೆ ಕೊಡಬೇಕಾದ ಆಹಾರ, ಅವರ ಜೊತೆ ನಮ್ಮ ಒಂದು ಸಂಭಾಷಣೆ, ನಮ್ಮ ಒಂದು ಇಂಟರಾಕ್ಷನ್, ಅವ್ರ ಜೊತೆ ಈ ಜ್ಞಾನವನ್ನು ಹಂಚ್ಕೊಳ್ಳೋದಾಗ್ಲಿ, ಪ್ರತಿಯೊಂದು ನಾವು ಕೇರ್ ತಗೋಬೇಕು ಮಾಸ್ಟರ್ಸ್. ಇಲ್ಲಿ ನಮ್ಗೆ ಗೊತ್ತಿಲ್ಲ, ಪಾಪ ಮಕ್ಕಳಿಗೆ ಗೊತ್ತಿಲ್ಲ. ನಾವು ಮಾಂಸಾಹಾರ ಕೊಟ್ಬಿಟ್ರೆ ಅವ್ರು ತಿಂತಾ ಇದ್ದಾರೆ. ಮೊಟ್ಟೆ ತಿನ್ನು, ನಿನ್ಗೆ ಸ್ಟ್ರೆಂತ್ ಬರುತ್ತೆ, ಪ್ರೋಟೀನ್ ಬರುತ್ತೆ, ಫ್ಯಾಟ್ ಬರುತ್ತೆ, ಇದೆಲ್ಲ ಹೇಳಿ ನಾವು ಅವ್ರಿಗೆ ತಿನ್ನಿಸ್ತಾ ಇದೀವಿ. ನಾನು ಮಾಂಸಾಹಾರಿ ಆಗಿದ್ದೆ. ನನ್ನ ತಂದೆ ತಾಯಿಗಳು ನೀನ್ ತುಂಬಾ ವೀಕ್ ಆಗಿದ್ಯಾ, ನೀನು ಮಾಂಸಾಹಾರ ತಿನ್ಲೇಬೇಕು ಅಂತ ಚಿಕ್ಕ ವಯಸ್ಸಿಂದ ಮಾಂಸಾಹಾರ ಫೋರ್ಸ್ ಮಾಡಿ ನನಗೆ ಕೊಡ್ತಾ ಇದ್ರು. ನನಗೆ ಅದು ತಿಂದ ತಕ್ಷಣ ತುಂಬಾನೇ ತಿನ್ನಕ್ಕೆ ಇಷ್ಟ ಆಗಲ್ಲ. ಯಾಕೋ ನನಗೆ ಅನ್ಯಾಚುರಲ್ ಅನ್ಸುತ್ತೆ. ಒಂದು ಪ್ರಾಣಿಯನ್ನ ಸಾಯಿಸಿ ತಿನ್ನೋದು ಚಿಕ್ಕ ವಯಸ್ಸಿಂದ ನನಗೆ ಇಷ್ಟ ಆಗ್ತಾ ಇಲ್ಲ. ಆದ್ರೆ ಫೋರ್ಸ್ ತಿನ್ಬೇಕು. ಸೊ ನಾನು ಪೀರಿಯಡ್ಸ್ ಆದಾಗಿಂದ ತುಂಬಾ ತೊಂದರೆಗಳನ್ನ ಅನುಭವಿಸಿದ್ದೀನಿ. ಎಷ್ಟು ನೋವು ಆಗ್ತಾ ಇತ್ತು ಅಂದ್ರೆ ಕುತ್ಕೊಳಕ್ ಆಗಲ್ಲ, ಮಲ್ಕೊಳಕ್ ಆಗಲ್ಲ, ತಿನ್ನಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ, ನರಕ ಅನುಭವಿಸ್ತಾ ಇದ್ದೆ ಆ ಒಂದು ಮೊದಲನೇ ದಿನ. ಸೊ ಈ ತರ ನಡೀತಾ ಇತ್ತು. ಏನೋ ಅದು ನಾನು ಹೋಗಿ ಮಾತ್ರೆಗಳು ಏನು ತಗೊಳ್ತಾ ಇರ್ಲಿಲ್ಲ. ಹಾಗೆ ಸಹಜವಾಗಿ ನಾನು ಬಿಡ್ತಾ ಇದ್ದೆ. ಒನ್ ಡೇ ಆದ್ಮೇಲೆ ಅದು ಸೆಟ್ ಆಗ್ತಾ ಇತ್ತು. ಸೊ ನಾನು ಧ್ಯಾನಕ್ಕೆ ಬಂದ ನಂತರ, ನಾನು ಫಸ್ಟ್ ಧ್ಯಾನಕ್ಕೆ ಬರೋ ಮುಂಚೆನೆ ಮಾಂಸಾಹಾರವನ್ನು ಫಸ್ಟ್ ಬಿಟ್ಬಿಟ್ಟಿದ್ದೀನಿ. ನಂತರ ಧ್ಯಾನ ಮಾಡೋದು ಯಾವಾಗ ಶುರು ಮಾಡಿದ್ದೀನೋ 2 ತಿಂಗಳಲ್ಲಿ, ನನಗೆ ಗೊತ್ತಿಲ್ಲ, ನಾನು ಈ ಪೇನ್ ಹೋಗ್ಬೇಕು ಅಂತ ಕೂಡ ಧ್ಯಾನ ಮಾಡ್ಲಿಲ್ಲ. ಸಹಜವಾಗಿ ನಾನು ಮಾಂಸಾಹಾರ ಬಿಟ್ಟೆ. ಹಾಗೇನೆ ಸತತವಾಗಿ ತುಂಬಾ ಇಂಟ್ರೆಸ್ಟ್ ಇಂದ ಧ್ಯಾನ ಮಾಡ್ತಾ ಇದ್ದೆ. ಆಗ ನನಗೆ ಗೊತ್ತಿಲ್ಲದೇನೆ 2-3 ತಿಂಗಳಲ್ಲಿ ಸಹಜವಾಗಿಯೇ ನನ್ನ ಪೀರಿಯಡ್ಸ್ ನಾರ್ಮಲ್ ಆಗ್ಬಿಟ್ಟಿದೆ. ಆ ಪೇನ್ ಬರೋದಾಗ್ಲಿ, ಏನಾದ್ರೂ ನೋವುಗಳು ಅನುಭವಿಸೋದಾಗ್ಲಿ ಅಂತದ್ದು 1-2 ತಿಂಗಳಾದ ನಂತರ ಏನೇನೂ ಇಲ್ಲ. ಇವಾಗ್ಲಂತೂ ತುಂಬಾ ಹ್ಯಾಪಿ ಪೀರಿಯಡ್ಸ್. ಕೇವಲ ಧ್ಯಾನದ ಮುಖಾಂತರ ಮಾಸ್ಟರ್ಸ್, ಕೇವಲ ನಮ್ಮ ಜ್ಞಾನವನ್ನು ಸರಿಪಡಿಸ್ಕೊಳ್ಳೋದ್ರ ಮುಖಾಂತರ, ನಾವು ತಗೊಳ್ಳುವಂತ ಆಹಾರ, ಇವೆಲ್ಲ ಕೂಡ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ನನ್ನ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಈಸಿ ಪ್ರೆಗ್ನೆನ್ಸಿ ಆಗಿದೆ. ಹ್ಯಾಪಿ ಪ್ರೆಗ್ನೆನ್ಸಿ, ಸೇಫ್ ಪ್ರೆಗ್ನೆನ್ಸಿ, ಈಸಿ ಪ್ರೆಗ್ನೆನ್ಸಿ ಆಗಿದೆ ಸತತವಾದ ಧ್ಯಾನದ ಮುಖಾಂತರ. ಹಾಗೆಯೇ ಸಾತ್ವಿಕ ನಿರ್ಗುಣ ಆಹಾರ ತಗೊಳ್ಳೋದು ಮೂಲಕ. ನಾವು ತಗೊಳ್ಳುವಂತ ಆಹಾರ ಯಾರು ಮಾಡ್ತಾರೋ ಅವರ ಒಂದು ಭಾವನೆಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ. ಇತ್ತೀಚೆಗೆ ಒಂದು ನಡೆಯಿತು ನಮ್ಮ ಮನೆಯಲ್ಲಿ, ಅದನ್ನೇ ನಾನು ಹೇಳ್ತೀನಿ. ನಾವು ಕುಂಬಳಕಾಯಿ ತಿಂತೀವಿ. ಓಕೆ, ಆ ಕುಂಬಳಕಾಯಿ ಇಷ್ಟ, ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ತಿಂತೀವಿ. ಅಮ್ಮಗೆ ಏನು ಆ ಬಿಲೀಫ್ ಅಂದ್ರೆ ಕುಂಬಳಕಾಯಿ ತಿಂದ್ರೆ ಎಲ್ಲಾ ಹಳೆ ನೋವುಗಳು ಹೊರಗ್ ಬಂದ್ಬಿಡತ್ತೆ ಅಂತ. ಸೊ ಈ ಸತಿ ಅವರೇ ಅಡಿಗೆಯನ್ನ ಮಾಡಿದ್ದಾರೆ. ಸೊ ಏನು, ಆ ಒಳಗೆ ಆ ಭಯ ಇದೆ ಅವ್ರಿಗೆ, ಕುಂಬಳಕಾಯಿ ತಿಂದ್ರೆ ಹಳೆ ನೋವುಗಳೆಲ್ಲ ಬಂದ್ಬಿಡತ್ತೆ ಅಂತ. ಈ ಒಂದು ಭಾವನೆಯಿಂದ ಅದು ಅಡಿಗೆ ಮಾಡಿದ್ದಾರೆ. ಏನಾಯ್ತು ಗೊತ್ತಿಲ್ಲ, ನೆಕ್ಸ್ಟ್ ಡೇ ಇಂದ ನನಗೂ
ಅಮ್ಮವ್ರಿಗೂ ಮನೆಯವ್ರಿಗೂ ಎಲ್ಲರಿಗೂ ಬೆನ್ನು ನೋವು ಶುರು ಆಗ್ಬಿಟ್ಟಿದೆ, ತುಂಬಾ ಬ್ಯಾಕ್ ಪೇನ್ ಶುರು ಆಗ್ಬಿಟ್ಟಿದೆ. ಸೊ ಏನಿದು ಅಂತ ಎಷ್ಟೋ ಬರ್ತಾ ಇದೆ. ಓಕೆ, ಮೆಡಿಟೇಷನ್ ಮಾಡ್ತಾ ಇದೀವಿ, ನ್ಯಾಚುರಲಿ ಇದೆಲ್ಲ ಮಾಡ್ತಾ ಇದೀವಿ. ಸೊ ನನಗೆ ಆ ನಂತರ ಅಮ್ಮ ಹೇಳಿದ್ರು, ನೋಡು ಅದ್ ತಿಂದಿದೀವಿ ಬಂದ್ಬಿಟ್ಟಿದೆ ಅಂತ. ಸೊ ಆಗ ನನಗೆ ಗೊತ್ತಾಯ್ತು, ಮುಂಚೆ ಇಲ್ದೆ ಇರೋ ಪೇನ್ ನನಗೂ ನಮ್ಮ ಯಜಮಾನ್ರಿಗೂ ಯಾಕೆ ಬಂದಿದೆ ಅಂದ್ರೆ ಆ ಒಂದು ಭಾವನೆಯಿಂದ, ಭಯದಿಂದ ಮಾಡಿದ್ದಾರೆ. ಸೊ ಯಾವ ಭಾವನೆಗಳಿಂದ ನಾವು ಆಹಾರವನ್ನು ಅಡಿಗೆ ಮಾಡ್ತೀವೋ ಅದು ಡೈರೆಕ್ಟ್ಲಿ ನಮ್ಮನ್ನ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಇಮೋಷನ್ಸ್ ನ, ನಮ್ಮ ಮೈಂಡ್ ನ, ನಮ್ಮ ಆತ್ಮವನ್ನ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಮಾಸ್ಟರ್ಸ್. ಸೊ ಹಾಗಿದ್ದಾಗ ನಮ್ಮ ಆಹಾರ ಎಷ್ಟು ಮುಖ್ಯ. ಯಾವ ತರ ಆಹಾರ, ಒಂದು ಸತ್ತೋಗಿದ ಆಹಾರವನ್ನು ತಿಂತೀವ, ಹೆಚ್ಚು ಪ್ರಾಣಶಕ್ತಿ ಉಳ್ಳ ಒಂದು ನಿರ್ಗುಣವಾದ ಆಹಾರ, ಶಕ್ತಿ ಉಳ್ಳ ಆಹಾರವನ್ನು ತಿಂತೀವ. ನೀವೇ ಅರ್ಥ ಮಾಡ್ಕೊಂಡು ಈಗಿನ ಮೇಲೆ ಇವತ್ತಿನಿಂದಾನೇ ನೀವು ಮಾಂಸಾಹಾರವನ್ನು ಬಿಡಿ. ನಿಮ್ಗೆ ಇದೆಲ್ಲ ಅರ್ಥ ಆಗಿದ್ರೆ ಇವತ್ತಿನಿಂದ, ಈ ಕ್ಷಣದಿಂದನೇ ಮಾಂಸಾಹಾರವನ್ನು ಬಿಡಿ. ಎಲ್ಲಾ ಪ್ರಾಣಿಗಳು ನಮ್ಮಂತೆನೆ, ನಾವು ಹೇಗೇನೋ ನಮ್ಮಲ್ಲಿ ಯಾವ ತರ ಪ್ರಾಣ ಇದೆಯೋ ಅದೇ ತರ ಎಲ್ಲಾ ಪ್ರಾಣಿಗಳು, ಎಲ್ಲಾ ಗಿಡಗಳು, ಎಲ್ಲಾ ಮರಗಳು, ನಮಗೂ ಅವ್ರಿಗೂ ಏನೇನು ವ್ಯತ್ಯಾಸ ಇಲ್ಲ. ಅವರು ಒಂದು ಆತ್ಮ ತನ್ನ ಒಂದು ಬೆಳೆಯುವ ಕ್ರಮದಲ್ಲಿ ಗಿಡಗಳಾಗಿ, ಮರಗಳಾಗಿ, ಫಸ್ಟ್ ಒಂದು ಕಲ್ಲಾಗಿ, ಒಂದು ಪ್ರಾಣಿಗಳಾಗಿ, ನಂತರ ಒಂದು ಈ ಮಾನವ ದೇಹಕ್ಕೆ ಬರುತ್ತೆ ಮಾಸ್ಟರ್ಸ್. ಸೊ ಹಾಗಿದ್ದಾಗ ಅವರೆಲ್ಲ ಕೂಡ ನಮ್ಮ ತಮ್ಮಂದಿರು, ಅಕ್ಕ ತಂದೆಯರು, ತಾಯಿಯರು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅವರೆಲ್ಲ ಕೂಡ ನಮ್ಗೆ ಅಲ್ವಾ. ಸೊ ಹಾಗಿದ್ದಾಗ ಅವುಗಳ ಜೊತೆ ಯಾವ ತರ ವರ್ತನೆ ಮಾಡ್ಬೇಕು ಅನ್ನೋದು ನಾವೇ ನಿರ್ಧಾರ ತಗೊಳ್ಳೋಣ ಮಾಸ್ಟರ್ಸ್. ಸೊ ಇಷ್ಟೆಲ್ಲಾ ತೊಂದರೆಗಳು ತಗೊಳ್ತಾ, ಎಸ್ಪೆಷಲಿ ನಾವು ಮೆನ್ಸ್ಟ್ರೇಷನ್ ಪೀರಿಯಡ್ ಬಗ್ಗೆ, ಹಾಗೇನೆ ಇದು ಫರ್ಟಿಲಿಟಿ, ಪ್ರೆಗ್ನೆನ್ಸಿ ಬಗ್ಗೆನೆ ನಾವು ಇದನ್ನ ಡಿಸ್ಕಸ್ ಮಾಡ್ಕೊತಾ ಇದೀವಿ. ಸೊ ಈ ಒಂದು ನಾನ್ ವೆಜಿಟೇರಿಯನ್ ಫುಡ್ ಅನ್ನೋದು ಇಷ್ಟು ತರ ಇಂಪ್ಯಾಕ್ಟ್ ಮಾಡುತ್ತೆ ಮಾಸ್ಟರ್ಸ್. ಸೊ ಇನ್ನೊಂದು ಕೂಡ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ್ಲೇ ನಮ್ಗೆ ಈ PCOS ಅಥವಾ ಇದು ಎಂಡೋಮೆಟ್ರಿಯೋಸಿಸ್ ಅಥವಾ ಇರೆಗ್ಯುಲರ್ ಸೈಕಲ್ಸ್, ಈ ಪೇನ್ ಬರೋದು, ನೋವುಗಳ ಅನುಭವಿಸೋದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣ ಮಾಸ್ಟರ್ಸ್. ಸೊ ಒಂದೊಂದು ದಿನ ನಾವು ಒಂದೊಂದರ ಬಗ್ಗೆ ತಿಳ್ಕೊಂತಾ ಬರ್ತಾ ಇದೀವಿ. ಸೊ ಈ ಆಹಾರ ಅನ್ನೋದು ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಇವತ್ತು ನಾವು ತಿಳ್ಕೊಂಡಿದೀವಿ. ಸೊ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಡಿಯೋಸ್ ಇದೆ, ನೀವು ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ. ಬ್ಯೂಟಿಫುಲ್ ಹೀರೋಯಿನ್ಸ್, ಆಕ್ಟರ್ಸ್ ಎಲ್ಲ ಕೂಡ ವೆಜಿಟೇರಿಯನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ. ಯಾಕಂದ್ರೆ ವೆಜಿಟೇರಿಯನ್ ಫುಡ್ ಅಲ್ಲಿ ನಮ್ಗೆ ಸಿಗದೆ ಇರುವಂತದ್ದು ಯಾವ್ದೂ ಇಲ್ಲ. ನಮಗೆ ಸಾಕಷ್ಟು ಪ್ರೋಟೀನು, ಫ್ಯಾಟ್, ವೈಟಮಿನ್ಸ್ ಎಲ್ಲವೂ ಕೂಡ ಸಿಗತ್ತೆ. ಇನ್ನ ಕೆಲವರು ವೀಗನ್ ಆಗಿದ್ದಾರೆ, ಹಾಲಿನ ಪ್ರಾಡಕ್ಟ್ಸ್ ಕೂಡ ತಗೊಳ್ದೆ ತುಂಬಾ ಆರೋಗ್ಯವಾಗಿದ್ದಾರೆ. ವಿರಾಟ್ ಕೊಹ್ಲಿ, ಸಮಂತ, ಇನ್ನ ಹಲವಾರು ನನ್ಗೆ ಹೆಸರುಗಳು ನೆನಪು ಬರ್ತಾ ಇಲ್ಲ, ತುಂಬಾ ಹೀರೋಯಿನ್ಸ್ ಇದ್ದಾರೆ ಮಾಸ್ಟರ್ಸ್. ಹಾಗೇನೆ ಈ ಬ್ರೆಸ್ಲಿಂಗ್ ಫೀಲ್ಡ್ ಅಲ್ಲಿ ಕೂಡ ತುಂಬಾ ಅವರು ವೆಜಿಟೇರಿಯನ್ಸ್ ಆಗಿದ್ದಾರೆ. ಎಲ್ಲಾ ಫೀಲ್ಡ್ಸ್ ಅಲ್ಲಿ ತಗೊಳ್ಳಿ, ನೀವು ಫೇಮಸ್ ಫೀಲ್ಡ್ಸ್ ಯಾವ್ದಾದ್ರು ತಗೊಳ್ಳಿ, ಒಂದು ಸೈಂಟಿಸ್ಟ್ ಇಂದ ಹಿಡಿದು ಆಕ್ಟರ್ಸ್ ವರ್ಗು, ಸ್ಪೋರ್ಟ್ಸ್ ಪರ್ಸನ್ಸ್, ರೆಸ್ಲಿಂಗ್ ಪೀಪಲ್, ಎಲ್ಲರೂ ತುಂಬಾ ಜನ ವೆಜಿಟೇರಿಯನ್ಸ್ ಆಗಿ ಅವ್ರ ಗೋಲ್ಡ್ ಮೆಡಲ್ಸ್ ವಿನ್ ಆಗಿ, ಒಲಿಂಪಿಕ್ಸ್ ನಲ್ಲಿ ಗೋಲ್ಡ್ ಮೆಡಲ್ಸ್ ಬಂದಿರೋರು ಕೂಡ ತುಂಬಾ ಇದ್ದಾರೆ. ನಮ್ಮ ವಿರಾಟ್ ಕೊಹ್ಲಿ ಕೂಡ ವೆಜಿಟೇರಿಯನ್. ಅವರು ನೋಡಿದ್ದಾರೆ ಆ ಒಂದು ಮಾಂಸಾಹಾರ ತಗೊಳ್ತಾ ಇರುವಾಗ ಅವರಲ್ಲಿ ಹೇಗಿದೆ, ಮಾಂಸಾಹಾರ ಬಿಟ್ಟ ನಂತರ ಅವರಲ್ಲಿ ಎಷ್ಟೋ ಆಕ್ಟಿವ್ನೆಸ್ ಹೆಚ್ಚಾಗಿದೆ, ಬಾಡಿ ತುಂಬಾ ಬ್ರಿಸ್ಕ್ ಆಗಿರುತ್ತೆ ಯಾವಾಗ್ಲೂ ಅಂತ ತಿಳಿಸಿದ್ದಾರೆ. ಸೊ ನಮ್ಗೆ ಬೇಕಾಗಿರುವ ಎಲ್ಲಾ ಪೌಷ್ಟಿಕಾಂಶಗಳು ಈ ಒಂದು ಪ್ರಕೃತಿ ನಮ್ಗೆ ಕೊಟ್ಟಿರುವ ಆಹಾರದಲ್ಲಿ ಪ್ರತಿಯೊಂದು ಲಭ್ಯ ಇದೆ ಮಾಸ್ಟರ್ಸ್. ಸೊ ಎಷ್ಟೋ ಗ್ರೇನ್ಸ್ ಇದೆ, ಹೆಸರು ಕಾಳು, ಈ ಕಾಳುಗಳು ತುಂಬಾ ಇದೆ. ಈ ಕಾಳುಗಳು ಚೆನ್ನಾಗಿ ತಗೊಳ್ಳೋದ್ರ ಮೂಲಕ ಒಂದ್ ಕಡೆ ಫ್ರೆಶ್ ವೆಜಿಟೇಬಲ್ಸ್, ಫ್ರೆಶ್ ಫ್ರೂಟ್ಸ್, ಫ್ರೆಶ್ ಜ್ಯೂಸ್, ಫ್ರೆಶ್ ಸೊಪ್ಪು, ಇವೆಲ್ಲ ನಾವು ಬ್ಯಾಲೆನ್ಸ್ ಫುಡ್ ತಗೊಂಡಿರುವಾಗ ನಮ್ಮ ದೇಹ ಲವಲವಿಕೆಯಿಂದ, ಉತ್ಸಾಹದಿಂದ, ಹಾಗೇನೆ ನಾವು ಹೆಚ್ಚು ಶಕ್ತಿ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ಯಾವಾಗ ಮಾಂಸಾಹಾರ ತಗೊಳ್ತೀವೋ, ಮೊಟ್ಟೆ, ಈ ಮಾಂಸ, ಮೀನು, ಕೋಳಿ ಇವೆಲ್ಲ ತಗೊಂಡಾಗ ಅದು ಡೈಜೆಸ್ಟ್ ಆಗಲ್ಲ.
ಅದು ಡೈಜೆಸ್ಟ್ ಆಗೋದಕ್ಕೆ 72 hours ತಗೊಳುತ್ತೆ. ಅಲ್ಲಿವರೆಗೂ ಅದು ನಮ್ಮ ಒಳಗೇನೆ ಇದ್ದಾಗ ಏನಾಗುತ್ತೆ, ಡೈಜೆಸ್ಟ್ ಆಗದೆ ಇರೋದ್ರಿಂದ ತುಂಬಾ ಹಾರ್ಮ್ಫುಲ್ ಗ್ಯಾಸಸ್ ಅನ್ನೋದು ರಿಲೀಸ್ ಆಗಿ ನಮ್ಮ ಎಲ್ಲಾ ಬಾಡಿ ಪಾರ್ಟ್ಸ್ ಮೇಲೆ ಅದು ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಮಾಸ್ಟರ್. ಇವಾಗ ಗೊತ್ತಾಗಲ್ಲ, ಇವಾಗ ಚೆನ್ನಾಗೇ ಇದ್ದೀವಿ ಅನ್ಕೊತೀವಿ, ತಕ್ಷಣ ಏನೋ ಒಂದ್ ಬಂದ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಅಥವಾ ಏನೋ ಬಂದ್ಬಿಡುತ್ತೆ. ಸೊ ಒಳಗೆ ನಡೀತಾ ಇರೋ ಪ್ರಕ್ರಿಯೆ ಎಲ್ಲ ನಾವು ತಿಳ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ಇವತ್ತು ಈ ಒಂದು ವಿಷಯನ ಡಿಸ್ಕಸ್ ಮಾಡಿದೀವಿ. ಸೊ ಇಲ್ಲಿವರೆಗೂ ನಾವು ಎಷ್ಟೋ ಪ್ರಾಣಿಗಳಿಗೆ ನಾವು ಹಿಂಸೆ ಕೊಟ್ಟಿರ್ಬೋದು, ಮಾಂಸವನ್ನು ಸೇವನೆ ಮಾಡಿರ್ಬೋದು. ಸೊ ಇವತ್ತು ಅವುಗಳನ್ನೆಲ್ಲ ನಾವು ಫರ್ಗ್ಯೂನೆಸ್ ಕೇಳ್ತಾ ಧ್ಯಾನ ಮಾಡೋಣ. ಸೊ ಆಗ ನಮ್ಮ ಆ ಒಂದು ಮೆನ್ಸ್ಟ್ರಲ್ ಸೈಕಲ್ಸ್ ಆಗಿರ್ಬೋದು, ಪ್ರೆಗ್ನೆನ್ಸಿ ಇರೋರ್ಗಾಗಿರ್ಬೋದು, ತುಂಬಾ ಅದು ಒಂದು ಹೆಲ್ಪ್ ಆಗುತ್ತೆ. ಸೊ ಆ ಪ್ರಾಣಿಗಳ ಎಲ್ಲಾ ನೋವು, ಅದರ ಒಂದು ಅಳುವು ಎಲ್ಲ ನಮ್ಮ ಮೇಲೆ ಬೀಳ್ತಾ ಇದೆ ಮಾಸ್ಟರ್ಸ್.